ಅಯ್ಯಪ್ಪ ಸ್ವಾಮಿಯ ಸಂಬಂಧಿಕರು ಇವಾಗಲೂ ಕೂಡ ಪಂದಳಂದಲ್ಲಿ ಇದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನಾನು ಹೇಳ್ತಾ ಇರೋದು ನಿಜಾನೇ. ಇವತ್ತು ನಾವು ಬಂದಿದೀವಿ ಪಂದಳಂ ಪ್ಯಾಲೇಸ್ಗೆ. ನಮ್ಮ ಅಯ್ಯಪ್ಪ ಸ್ವಾಮಿ ಬಂದ್ಬಿಟ್ಟು ಬೆಳೆದಿದ್ದು ಇದೇ ಒಂದು ಅರಮನೆಯಲ್ಲಿ. ಇಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇದೇ ಅಯ್ಯಪ್ಪ ಸ್ವಾಮಿಯ ಅರಮನೆ ಆಗಿರುತ್ತೆ. ದುರಾದೃಷ್ಟ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಬಂದಾಗ ಈ ಒಂದು ಅರಮನೆ ಬಂದ್ಬಿಟ್ಟು ಮುಚ್ಚಿತ್ತು. ಯಾಕಂತಂದ್ರೆ ಇವಾಗ ಮಕರ ಸಂಕ್ರಮಣ ಸಲುವಾಗಿ ಜ್ಯೋತಿ ಟೈಮ್ ಅಲ್ಲಿ ಆಭರಣ ಹೋಗುತ್ತೆ ಈ ಒಂದು ಅರಮನೆ ಅಂತ. ಸೊ ಆದ ಕಾರಣಕ್ಕಾಗಿ ಈ ಒಂದು ಅರಮನೆಯನ್ನ ಈ ಟೈಮ್ ನಲ್ಲಿ ಮುಚ್ಚಿರ್ತಾರೆ. ಇದು ಬಂದ್ಬಿಟ್ಟು ಅರಮನೆ ವೈದ್ಯಕೀಯ ಕೊಠಡಿಯಾಗಿರುತ್ತೆ. ಇಲ್ಲಿ ವೈದ್ಯರು ವಾಸ ಮಾಡ್ತಿದ್ರು ಮೊದಲು. ಅದಾದ್ಮೇಲೆ ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ, ಇವೆಲ್ಲ ಪಂದಳಂಗೆ ಸಂಬಂಧಪಟ್ಟಂತ ರಾಜಕಾರಣಿಯ ಕೊಠಡಿಗಳಾಗಿರುತ್ತವೆ, ಕಾರ್ಯಾಲಯಗಳು. ಇಲ್ಲಿ ನೋಡ್ತಾ ಇರಬಹುದು ನೀವು ಅಯ್ಯಪ್ಪ ಸ್ವಾಮಿಯ ಜೀವನ ಚರಿತ್ರೆ ಮತ್ತು ಇಲ್ಲಿ ಇರುವಂತ ಪಂದಳಮು, ಪಂಪಾ ಮತ್ತು ಶಬರಿಗೆ ಇರುವಂತ ಎಲ್ಲಾ ಮ್ಯಾಪ್ ಗಳು ನಿಮ್ಗೆ ಇಲ್ಲಿ ಕಾಣುತ್ತೆ. ಮತ್ತು ಅಯ್ಯಪ್ಪ ಸ್ವಾಮಿಯ ಎಲ್ಲಾ ಸನ್ನಿಧಿಗಳು ಕೂಡ ಇಲ್ಲಿ ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಅದಾದ್ಮೇಲೆ ಇಲ್ಲಿ ಏನು ಸುತ್ತಮುತ್ತ ನೋಡ್ತಾ ಇದೀರಲ್ಲ, ಈ ತರ ಚಾವಣಿ ಮನೆಗಳು, ಇವೆಲ್ಲ ಅಯ್ಯಪ್ಪ ಸ್ವಾಮಿಯ ಸಂಬಂಧಿಕರ ಮನೆಗಳು. ಇವಾಗಲೂ ಕೂಡ ಅಯ್ಯಪ್ಪ ಸ್ವಾಮಿಗೆ ಸಂಬಂಧಿಕರು ಕೂಡ ಇಲ್ಲಿ ಇವಾಗಲೂ ಕೂಡ ವಾಸ ಮಾಡ್ತಾ ಇದ್ದಾರೆ. ಅವರ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಈ ತರ ತಲಾತರ ವಂಶಾಂತರಗಳು ಕೂಡ ಇವಾಗಲೂ ಕೂಡ ಇಲ್ಲಿ ಪಂದಳಂದಲ್ಲಿ ಈ ತರ ಚಾವಣಿ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ.